ಹೆಚ್ಚಿನ ಬೆಲೆಗೆ ಆಟೋ ಗ್ಯಾಸ್ ಮಾರಾಟ ಆಗ್ತಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಗೋ ಗ್ಯಾಸ್ ಬಂಕ್ ಎದುರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಹೆಚ್ಚಿನ ಬೆಲೆಗೆ ಆಟೋ ಗ್ಯಾಸ್ಗಳ ಮಾರಾಟ ಆಗ್ತಿರುವಂತಹ ಹಿನ್ನೆಲೆಯಲ್ಲಿ ಗೋ ಗ್ಯಾಸ್ ಬಂಕ್ ಎದುರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಕೋಲಾರದ ಆಟೋ ಚಾಲಕರು ಈಗ ಆಕ್ರೋಶವನ್ನು ಹೊರಗಾಗ್ತಿದ್ದಾರೆ. ದುಪ್ಪಟ್ಟು ಬೆಲೆಗೆ ಮಾರಾಟ ಆಗ್ತಿದೆ. ಬಂಗಾರಪೇಟೆಯ ಕೆಜಿಎಫ್ ರಸ್ತೆಯಲ್ಲಿರುವಂತಹ ಬಂಕ್ ಇದು. ನಿಗದಿಗಿಂತ ಹೆಚ್ಚಿನ ಬೆಲೆಯಲ್ಲಿ ಗ್ಯಾಸ್ನ ಮಾರಾಟ ಮಾಡ್ತಿದ್ದಾರೆ. 1 ಕೆಜಿ ಗ್ಯಾಸ್ಗೆ 65 ರೂಪಾಯಿ ಆದರೆ 85 ರೂಪಾಯಿಗೆ ಮಾರಾಟ ಮಾಡ್ತಿದ್ರಂತೆ. ಅಧಿಕೃತ ಆದೇಶ ಇಲ್ಲದೆ ದರವನ್ನ ಹೆಚ್ಚಿಸಿ ಮಾರಾಟವನ್ನು ಮಾಡಲಾಗ್ತಿತ್ತು. ಈ ನಿಟ್ಟಿನಲ್ಲೇ ಈ ಗ್ಯಾಸ್ ಬಂಕ್ ಎದುರು ಚಾಲಕರೆಲ್ಲ ಸೇರಿಕೊಂಡು ತಮ್ಮ ಆಕ್ರೋಶ ಹೊರಗಾಕಿದ್ರು. ನಂತರ ಆ ಸ್ಥಳಕ್ಕೆ ಬಂಗಾರಪೇಟೆಯ ತಹಶೀಲ್ದಾರ್ ಕೂಡ ಭೇಟಿ ಕೊಟ್ಟರು. ನೋಡಿ, ಒಂದು ಕಡೆ LPG ಸಿಲಿಂಡರ್ಗಳ ಬೇರೆ ಬೇರೆ ವಿಚಾರಗಳು, ಒಂದು ಕಡೆ ಕಮರ್ಷಿಯಲ್ ಸಿಲಿಂಡರ್ಗಳು ಸಿಗ್ತಿಲ್ಲ ಅಂತ, ಜೊತೆಲಿ ದೊಡ್ಡ ಮಟ್ಟಕ್ಕೆ ಹೊಡೆತ ಬೀಳ್ತಾ ಇರುವಂಥದ್ದು ಆಟೋ ಚಾಲಕರು. ಯಾರು ಈ ಆಟೋ ಗ್ಯಾಸ್ಗಳನ್ನ ಬಳಕೆ ಮಾಡಿಕೊಂಡು ತಮ್ಮ ಜೀವನವನ್ನು ಸಾಗಿಸ್ತಾ ಇದ್ರು ಅವ್ರಿಗೆ ಒಂದು ರೀತಿ ಪರೋಕ್ಷವಾಗಿಯೇ ಬಿಸಿ ತಟ್ತಾ ಇದೆ. ಇತ್ತ ಒಂದೊಂದು ಕಡೆ ನಾವು ದೃಶ್ಯದಲ್ಲಿ ಏನು ನೋಡ್ತಾ ಇದೀವಲ್ಲ, ಇದು ಕೋಲಾರದ ಆಟೋ ಚಾಲಕರು ಪರಿಪರಿಯಾಗಿ ತಮ್ಮ ಆಕ್ರೋಶವನ್ನು ಹೊರಗಾಗ್ತಿರುವಂತಹ ದೃಶ್ಯ. ಬಂಗಾರಪೇಟೆಯ KGF ರಸ್ತೆಯಲ್ಲಿರುವಂಥ ಬಂಕ್ ಇದು. ಸಾಮಾನ್ಯವಾಗಿ ಈ 1 ಕೆಜಿ ಗ್ಯಾಸ್ಗೆ 65 ರೂಪಾಯಿ ಇದೆ. ಆದರೆ ಈಗ 85 ರೂಪಾಯಿಗೆ ಮಾರಾಟ ಮಾಡ್ತಿದ್ದಾರೆ. ಯಾವುದೇ ರೀತಿಯ ಅಧಿಕೃತ ಆದೇಶಗಳಿಲ್ಲ. ಈ ರೀತಿಯಾಗಿ ಜಾಸ್ತಿ ಆಗ್ತಿದೆ ಅಂತ. ಆದರೆ ಏಕಾಏಕಿಯಾಗಿ ಈ ಗೋ ಗ್ಯಾಸ್ನ ಬಂಕಿನವರು ಯಾವಾಗ 65 ರೂಪಾಯಿಂದ 85 ರೂಪಾಯಿಗೆ ಮಾರಾಟ ಮಾಡೋದಕ್ಕೆ ಶುರು ಮಾಡಿದ್ರು, ಆಗ ಈ ಗ್ಯಾಸ್ ಬಂಕಿನ ಎದುರು ಎಲ್ಲ ಆಟೋ ಚಾಲಕರು ಇತರರು ಸೇರಿಕೊಂಡು ಸಾರ್ವಜನಿಕರು ಅಲ್ಲಿ ಅಧಿಕಾರಿಗಳನ್ನ ಕೂಗಿ ಅವರನ್ನು ಪ್ರಶ್ನೆ ಮಾಡಿ ಪ್ರತಿಭಟನೆಯನ್ನ ಕೂಡ ಮಾಡಿ ತಮ್ಮ ಆಕ್ರೋಶವನ್ನ ಹೊರಗಾಕಿದ್ರು. ನಂತರದಲ್ಲಿ ಸ್ಥಳಕ್ಕೆ ಬಂಗಾರಪೇಟೆಯ ತಹಶೀಲ್ದಾರ್ ಕೂಡ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ಅದನ್ನ ಹೇಳ್ತಾರೆ, ಈ ಬಂಕ್ ಎಷ್ಟು ಕಸ್ಟಮರ್ ಬರ್ತಾರ, ಅವ್ರ ಮ್ಯಾನೇಜರ್ ಆಗ್ಲಿ ಅವ್ರ ಇವ್ರಾಗ್ಲಿ ಬರ್ಲಿ, ಹಳೆ ಮ್ಯಾನೇಜರ್ ಸತ್ತೋಗವ್ನೆ. ಇಷ್ಟ ದಿವಸ ಯಾವ ಒಂದ್ ಕೆಲಸ ಮಾಡಿದ್ರೆ ಅವ್ನ ಕ್ಯಾಮ್ರಾ ಓಪನ್ ಮಾಡ್ಲಿ, ಬಂಕಲ್ಲಿ ಎಷ್ಟು ಗಾಡಿ ಓಡಾಡ್ತಾ ಇದ್ವು ಅಂತ. ಕೊರೋನಾ ಬಂದ್ಮೇಲೆ ಎಲ್ಲ ವೆಹಿಕಲ್ಸ್ ಇಲ್ಲ. ಫಸ್ಟ್ ಆಫ್ ಆಲ್ ಈಗ ಯಾರಪ್ಪ ಇಲ್ಲೇ ಇವರು ಮ್ಯಾನೇಜರ್ 60 ರೂಪಾಯಿ ಕೇಳ್ತಾ ಇದ್ದಾರೆ ಸರ್. 80 ರೂಪಾಯಿ ಆಗ್ತಾ ಇದೆ. 60 ರೂಪಾಯಿ ಕೆಜಿ ಗ್ಯಾಸ್ ಲೀಟರ್ 60 ರೂಪಾಯಿ ಕೋಲಾರ. ಇಲ್ಲಿ 80 ರೂಪಾಯಿ ಅಂದ್ರೆ ಅದು ಏನ್ ಲೆಕ್ಕಾಚಾರ? ಅದು ಯಾರು ಕೇಳೋರಿಲ್ಲ. ಇಲ್ಲಿ ಲೋಡ್ ಸಿಗ್ತಾ ಇದೆ. ಇಲ್ಲಿ ಲೋಡ್ ಸಿಗ್ತಾ ಇದೆ. ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ, ಇಡೀ ಜಿಲ್ಲೆಯಲ್ಲಿ ಯಾವುದೇ ರೀತಿ ಅನಾಹುತ ಆಗಲ್ಲ ಅಂತ ಹೇಳಿದ್ದಾರೆ. ಸಮಸ್ಯೆ ಇಲ್ಲ ಅಂತ ಕೂಡ ಅವ್ರು ಹೇಳಿಕೆ ಕೊಟ್ಟಿದ್ದಾರೆ. ಈಗೇನಾದ್ರೂ ಸಮಸ್ಯೆ ಆದ್ರೆ ಕೂಡಲೇ ಅವರು ಸ್ಥಳಕ್ಕೆ ಬರಬೇಕು. ಆಗ್ಬೋದು, ಆಟೋಗಳು ಬೇರೆ ಇಲ್ಲ, ಮನೆಗಳು ಬೇರೆ ಏನಿಲ್ಲ. ನಾವು ಜೀವನ ಮಾಡ್ಕೊಂಡು ಹಾಕಿದ್ರೇನೆ ಮನೆಯಲ್ಲಿ ಇಲ್ಲಿ ಬರೋದಿಲ್ಲ.